ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಾದಿದೆಯಾ ಬಿಗ್ ಶಾಕ್ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಪರಿಷ್ಕರಣೆ ನಡೀತಾ ಇರೋದು ನಿಮಗೆಲ್ಲ ಗೊತ್ತಿದೆ. ತುಂಬ ಹೆಸರನ್ನ ಕೈ ಬಿಡ್ತಾರೆ ಅಂತಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನಷ್ಟು ಕಂಡೀಷನ್. ಗೃಹಲಕ್ಷ್ಮಿ ಯೋಜನೆ ಅರ್ಜಿಗೆ ಹೊಸ ಪ್ರಶ್ನೆಗಳು ಸೇರ್ಪಡೆ ಆಗಿದೆ. ಫಲಾನುಭವಿಗಳ ವಿಧಾನಸಭಾ ಕ್ಷೇತ್ರವನ್ನು ಕೇಳೋದಕ್ಕೆ ಸರ್ಕಾರ ಈಗ ಮುಂದಾಗ್ತಾ ಇದೆ. ಈಗಾಗಲೇ ಸಿದ್ಧವಾಗಿದೆ ಮರುಪರಿಶೀಲನಾ ಅರ್ಜಿ. ತುಂಬ ಹೆಸರುಗಳು ಫಿಲ್ಟರ್ ಆಗುತ್ತೆ. ಹೊಸ ಪ್ರಶ್ನೆ ಸೇರ್ಪಡೆಗೆ ಸರ್ಕಾರ ಈಗ ಚಿಂತನೆಯನ್ನು ನಡೆಸಿದೆ. ನಿಮಗೆ ವೋಟರ್ ಐ ಡಿ ಇಸ್ಕೊಂಡ್ರೆ ವೋಟರ್ ಐ ಡಿನಲ್ಲೇ ಅವ್ರದ್ದು ಯಾವ ಕ್ಷೇತ್ರ ಅಂತ ಇರುತ್ತಲ್ಲ. ನಿಮಗೆ ವೋಟರ್ ಐ ಡಿನಲ್ಲಿ ಹಿಂಭಾಗದಲ್ಲಿ ನಿಮ್ಮ ಮತಕ್ಷೇತ್ರ ಯಾವುದು ಮತ್ತು ಬೂತ್ ನಂಬರ್ ಯಾವುದು ಎಲ್ಲ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಆ ಮಾಹಿತಿಯನ್ನು ನೀವು ಪಡ್ಕೋಬೋದು. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಈ ಮರುಪರಿಶೀಲನಾ ಅರ್ಜಿಯಲ್ಲಿ ಹೊಸದಾಗಿ ಆ್ಯಡ್ ಆಗ್ತಾ ಇರ್ತಕ್ಕಂಥ ಅಂಶಗಳೇನು, ಮತ್ತು ಈ ವಿಧಾನಸಭಾ ಕ್ಷೇತ್ರ ಯಾಕೆ ಬೇಕು, ಮತ್ತು ಅದಕ್ಕೋಸ್ಕರ ಯಾವ ರೀತಿ ಫಾರಮ್ ಫಿಲಪ್ ಮಾಡಬೇಕು ಅಂತ? ವಿಧಾನಸಭಾ ಕ್ಷೇತ್ರ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು ಸಹಜ. ಆದರೆ ಇಲ್ಲಿನ ಶಾಸಕರೇನೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದಂತೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನರು ಈ ಫಲಾನುಭವಿಗಳಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಆ ಮಾಹಿತಿ ಬೇಕು ಅಂತೇಳಿ ಕೇಳಿದ್ದಾರೆ. ಇಲಾಖೆಗೂ ಕೂಡ ಕೇಳಿದಾರಂತೆ. ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ಮರುಪರಿಶೀಲನಾ ಅರ್ಜಿಯಲ್ಲಿ ಒಂದು ಪ್ರಶ್ನೆಯಾಗಿ ಇಟ್ಟರೆ ಅಲ್ಲಿಗೆ ನಮಗೆ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂಥದ್ದು. ಹೇಗೆ ಇದನ್ನು ತುಂಬಬೇಕು ಮತ್ತು ಯಾವ ರೀತಿ ಉತ್ತರ ಕೊಡಬೇಕು ಅಂತಂದರೆ, ಸುಮಾರು ಈ ಮರುಪರಿಶೀಲನಾ ಅರ್ಜಿಯಲ್ಲಿ 12 ಪ್ರಶ್ನೆಗಳಿವೆ. 12 ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆ ಇರುತ್ತೆ, ತಾವು ಯಾವ ವಿಧಾನಸಭಾ ಕ್ಷೇತ್ರದವರು ಎಲ್ಲಿ ಬರ್ತೀರಾ ಅಂತೇಳಿ. ವೋಟರ್ ಐ ಡಿ ಕೊಡ್ತಾರೆ, ಆದರೆ ವೋಟರ್ ಐ ಡಿ ದಾಖಲಾತಿ ಕೊಡುವಾಗಿಲ್ಲ. ಇದೆಯಾ ಇಲ್ವಾ ಅನ್ನೋದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ, ಮತ್ತು ಯಾವ ವಿಧಾನಸಭಾ ಕ್ಷೇತ್ರ ಅಂತೇಳಿ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆ ರೀತಿಯಾಗಿ ಉತ್ತರವನ್ನು ಕೊಡುವಂಥದ್ದು. ಈ ಮರುಪರಿಶೀಲನಾ ಅರ್ಜಿಯಲ್ಲಿ ಹೊಸದಾಗಿ ಆ್ಯಡ್ ಆಗ್ತಾ ಇರುವಂಥ ಅಂಶಗಳಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರ ಅಲ್ವಾ, IT GST ಮತ್ತು IT ಪಾವತಿದಾರರ ಈ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಮತ್ತು ಆ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಉಳಿತಾಯ ಖಾತೆನೇ ಕೊಡಬೇಕು ಎನ್ನುವಂಥದ್ದು. ಈ ರೀತಿಯಾಗಿ ಹಲವಾರು ಬದಲಾವಣೆಗಳನ್ನು ಮಾಡಿ ಹೊಸ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕವೇ ನಾವು ಶುರು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಇಲಾಖೆಗೆ ಇನ್ನೂ ಸಚಿವರು ಇಲ್ಲ. ಸಚಿವರು ಬಂದ ಬಳಿಕ ಗೃಹಲಕ್ಷ್ಮಿ ಮರುಪರಿಶೀಲನಾ ಅರ್ಜಿ ಆರಂಭ ಆಗ್ಬೋದು. ಈ ತಿಂಗಳ ಅಂತ್ಯದಲ್ಲಿ ಆರಂಭ ಆಗುತ್ತೆ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಲೋಕೇಶ್. ನೋಡೋಣ, ಬಟ್ ನನ್ನ ಪ್ರಕಾರ ನೀವು ವೋಟರ್ ಐ ಡಿ ತೊಗೊಂಡ್ರೆ, ವೋಟರ್ ಐ ಡಿ ಲಿಂಕ್ ಮಾಡಿಸ್ಕೊಂಡ್ರೆ ನಿಮಗೆ ಅಲ್ಲೇ ಬಂದ್ಬಿಡುತ್ತೆ ವಿಧಾನಸಭಾ ಕ್ಷೇತ್ರ ಯಾವುದು ಅಂತಂದ್ಬಿಟ್ಟು. ಹಾಗಾಗಿ ಅದರ ಎಕ್ಸ್ಟ್ರಾ ಅಗತ್ಯತೆ ಏನು ಅಂತಕ್ಕಂಥದ್ದೇ ಪ್ರಶ್ನೆ.